ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರೆಗ್ನೆಂಟ್ಗಳು ಕೇಸರಿ ದಳಗಳನ್ನ ತಿಂದರೆ ಮಗು ಬೆಳ್ಳಗೆ ಹುಟ್ಟುತ್ತಾ ಅನ್ನೋದು ಒಂದು ಮುಂಚೆಯಿಂದ ಬಂದಿರುವಂಥ ಒಂದು ಮಾತು ಅಂತಲೇ ಹೇಳ್ಬೋದು. ಹಾಗಿದ್ರೆ ಬೆಳ್ಳಗೆ ಹುಟ್ಟುತ್ತಾ ಅಥವಾ ಅದು ಸುಳ್ಳ, ಅದರಿಂದ ಏನನ್ನ ಪ್ರಯೋಜನ ಇದೆಯೋ ಅಥವಾ ಏನನ್ನ ಸೈಡ್ ಎಫೆಕ್ಟ್ಸ್ ಏನನ್ನ ಇದೆಯಾ ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ಶೇರ್ ಮಾಡೋದಕ್ಕೆ ಬಂದಿದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಫಸ್ಟ್ ಆಫ್ ಆಲು, ಈ ಕೇಸರಿ ದಳಗಳನ್ನ ತಿಂದರೆ ಮಕ್ಕಳು ಬೆಳ್ಳಗೆ ಹುಟ್ಟುತ್ತಾರೆ ಅನ್ನೋದು ತುಂಬ ದೊಡ್ಡ ತಪ್ಪು ಅಂತಲೇ ಹೇಳ್ಬೋದು. ಕೆಲವರು ಫಸ್ಟ್ ಮಂತಿಂದನೇ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಇದು ತುಂಬ ಅಂದರೆ ತುಂಬ ದೊಡ್ಡ ತಪ್ಪು. ಇದು ಹೀಟ್ ಅಲ್ಲ, ಎಕ್ಸೆಸ್ ಆಫ್ ಹೀಟ್ ಆಗಿರೋದ್ರಿಂದ ಯಾವ ಮಂತ್ನಲ್ಲಿ ಇದನ್ನ ತಗೋಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ ಈ ಕೇಸರಿ ಅನ್ನೋದನ್ನ ಸೇವಿಸ್ತಾ ಬಂದರೆ ಏನಾನ ಸೈಡ್ ಎಫೆಕ್ಟ್ಸ್ ಆಗುತ್ತಾ ಅಥವಾ ಏನಾನ ಯೂಸ್ಫುಲ್ ಆಗಿರೋದು ಏನಾನ ನಮ್ಮ ದೇಹಕ್ಕಿನ್ನ ಸಿಗುತ್ತಾ ಅಂತ ಕೇಳೋದಾದರೆ ಖಂಡಿತ ಸಿಗುತ್ತೆ. ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಬಟ್ ಇದು 1 ತಿಂಗಳಲ್ಲಿ ತಗೊಳ್ಳೋದೆಲ್ಲ ತುಂಬ ದೊಡ್ಡದು ಸೈಡ್ ಎಫೆಕ್ಟ್ಸ್ ಸಹ ಆಗಬಹುದು. ಏನಂದರೆ ಇದು 5 ಮಂತ್ಸ್ ಅಥವಾ 6 ಮಂತ್ಸಿಂದ ಸ್ಟಾರ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಮಕ್ಕಳು ತುಂಬ ಬೆಳ್ಳಗುಡ್ತಾರೆ, ಕೆಂಪುಗುಡ್ತಾರೆ ಅನ್ನೋದು ತುಂಬ ದೊಡ್ಡ ತಪ್ಪು ಅಂತಲೇ ಹೇಳ್ಬೋದು. ಹಾಗಿದ್ರೆ ಇದನ್ನ ಡೈಲಿ ಎಷ್ಟು ತೊಗೋಬೇಕು, ಎಷ್ಟು ತೊಗೊಂಡ್ರೆ ಇದು ಪಾಯ್ಸನ್ ಆಗಿ ಕನ್ವರ್ಟ್ ಆಗುತ್ತೆ, ಯಾವ ಒಂದು ರೇಟಲ್ಲಿ ತೊಗೋಬೇಕು ಅಂತ ಕೇಳಿದ್ರೆ, ಮತ್ತು ಯಾವ ಥರ ನಾವು ಇದನ್ನು ತೊಗೋಬೋದು, ಹಾಲಲ್ಲಿ ತೊಗೋಬೋದಾ ಮತ್ತು ಇನ್ನೇಂದ್ರಲ್ಲೆಲ್ಲ ತೊಗೋಬೋದಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಡೈಲಿ 1 ಗ್ರಾಮ್, ಇನ್ನೂ ಕಮ್ಮಿ ತೊಗೊಂಡ್ರೂ ಒಳ್ಳೆಯದು. ಡೈಲಿ ಮಿನಿಮಮ್ ಅಂದರೆ 1 ಗ್ರಾಮ್ ತೊಗೊಂಡ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದು, ನಾವು ಮಗು ಬೆಳ್ಳಗುಟ್ಲಿ ಅಂತ ಹೇಳಿ ಮನೇಲಿ ಅತ್ತೆದಿರಾಗಿರ್ಬೋದು, ಅಜ್ಜಿದಿರಾಗಿರ್ಬೋದು, ಅವ್ರು ಹೇಳ್ತಾರೆ ಅಂತ ಹೇಳಿ 10 ಗ್ರಾಮು 20 ಗ್ರಾಮ್ ತಿಂತಾ ಬಂದರೆ ಅದು ಪಾಯ್ಸನ್ ಆಗಿ ಕನ್ವರ್ಟ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಇದನ್ನು ಮಾರ್ನಿಂಗು ಖಾಲಿ ಹೊಟ್ಟೆಯಲ್ಲಿ ಬಿಸಿನೀರಿಗೆ ಹಾಕ್ಕೊಂಡು ಕುಡಿತಾರೆ. ಮತ್ತು ಇದನ್ನ ಜಾಸ್ತಿ ಅಂದರೆ ಹಾಲಲ್ಲಿ ಹಾಕ್ಕೊಂಡು ಕುಡಿಯೋದನ್ನು ನಾವು ಗಮನಿಸಿರ್ತೀವಿ. ಆಲ್ಮೋಸ್ಟು ನನ್ನ ಪ್ರೆಗ್ನೆನ್ಸಿ ಇವೆಲ್ಲ ತೊಗೊಂಡಿದ್ವಿ ಅಂದರೆ ನಾವು ನಿಜವಾಗ್ಲೂ ಯಾವ ಒಂದು ಕೇಸರಿ ಅದು ಇದು ಏನೂ ತೊಗೊಂಡಿಲ್ಲ. ನ್ಯಾಚುರಲ್ಲಾಗಿ ಫುಡ್ಡಲ್ಲಿ ನಾವೇನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕೋ ಆ ಥರ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀವಿ. ಓಕೆನಾ. ಇನ್ನು ನೆಕ್ಸ್ಟ್ ಬಂದು, ಕೇಸರಿ ತಿನ್ನೋದ್ರಿಂದ ನಿಮಗೆ ಅಷ್ಟು ಸೈಡ್ ಎಫೆಕ್ಟ್ಸು ಜಾಸ್ತಿ ಇದೆ. ಮಗು ಬೆಳ್ಳಗುಡ್ತಾರೆ ಅನ್ನೋದು ಸಹ ತಪ್ಪು. ಕೆಲವೊಂದು ಇಮ್ಯುನಿಟಿ ಬೂಸ್ಟ್ ಆಗಿರ್ಬೋದು, ಏನೋ ಒಂದು ಹಿಂದಿನ ಕಾಲದಿಂದ ಬಂದಂಥ ಒಂದು ನಂಬಿಕೆಯಿಂದ ತಿನ್ನಿ ಅಂತ ಹೇಳಿ ಏನು ಮನೆಯಲ್ಲಿರುವಂಥ ದೊಡ್ಡವ್ರು ಹಿಂಸೆ ಮಾಡ್ಬೋದೇನೋ ಅಷ್ಟೇ. ಬಟ್ ಇದು ಅಷ್ಟು ಸೇಫ್ ಅಲ್ಲ. ಖಂಡಿತವಾಗ್ಲೂ ಒಂದು 6 ಮಂತ್ಸ್ ಆಫ್ಟರ್ ತೊಗೊಂಡ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದು ಹಾಲಿನ ಜೊತೆನಾದರೂ ತೊಗೋಬೋದು ಅಥವಾ ಬಿಸಿ ನೀರಿನ ಜೊತೆನಾದ್ರೂ ಸಹ ತೊಗೋಬೋದು. ಇದು ರಿಯಲ ಹೇಗೆ ಕಂಡುಹಿಡಿಬೋದು ಅಂತ ಹೇಳಿದ್ರೆ, ನೀವೇನಾದರೂ ತಕ್ಷಣಕ್ಕೆ ಬಿಸಿನೀರಿಗೆ ಅಥವಾ ಹಾಲಿಗೆ ಹಾಕಿ ತಕ್ಷಣಕ್ಕೆ ಅದೇನ ಕಲರ್ ಬಿಟ್ಟರೆ ಅದು ಫೇಕ್ ಅಂತ ಹೇಳ್ಬೋದು, ಅದು ರೀಲ್ ಅಂತ ಹೇಳ್ಬೋದು. ಇನ್ನು ನಿಜವಾದ ಕೇಸರಿ ಹೇಗಿರುತ್ತೆ, ರಿಯಲ್ ಹೇಗಿರುತ್ತೆ ಅಂತ ಹೇಳಿದ್ರೆ, ನೀವು ಹಾಲಿಗೆ ಹಾಕಲಿ ಅಥವಾ ನೀವು ನೀರಿಗೆ ಹಾಕಲಿ ನಿಧಾನವಾಗಿ ಕಲರ್ ಬಿಟ್ಟರೆ ಅದು ಕೇಸರಿ ರಿಯಲ್ ಅಂತಲೇ ಹೇಳ್ಬೋದು. ಓಕೆನಾ. ಇದರಿಂದ ನೀವು ಕಂಡುಹಿಡಿಬೋದು ಯಾವ ಥರ ಅಂತೇಳಿ. ಲೋ ಪ್ರೈಸಿಂದ ಆದಷ್ಟು ಅವಾಯ್ಡ್ ಮಾಡಿ. ಒಂದು 300, 400, 500 ಮೇಲೆ ಸಿಗುವಂಥ ಒಳ್ಳೆ ಒಂದು ಕೇಸರಿನ ನೀವು ಸೇವಿಸೋದು ತುಂಬ ಒಳ್ಳೆಯದು. ಆದಷ್ಟು ಇದನ್ನು ಕಂಟ್ರೋಲಲ್ಲಿದ್ದರೆ ಒಳ್ಳೆಯದು. ತೊಗೊಂಡಲ್ಲೇ ಇದ್ದರೆ ಇನ್ನೂ ಒಳ್ಳೆಯದು ಅಂತಲೇ ಹೇಳ್ಬೋದು. ಓಕೆನಾ. ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.